भो भारत प्रविशतात् भरतान्तरङ्गम्. ನಮಸ್ಕಾರ ಸ್ನೇಹಿತರೆ. ನೂಪುರಭ್ರಮರಿಯು ತನ್ನ 19ನೇ ವರ್ಷವನ್ನು ಪೂರ್ಣಗೊಳಿಸಿ ವಿಂಶತಿ ಉತ್ಸವವನ್ನು ಆಚರಿಸುತ್ತಿರುವಂತಹ ಈ ಕಾಲಘಟ್ಟದಲ್ಲಿ ಭರತಾಂತರಂಗ ಅನ್ನುವಂತಹ ಈ ಅಧ್ಯಯನ ಸರಣಿಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಮನೋರಮಾ BN, ನೂಪುರಭ್ರಮರಿ ಸಂಸ್ಥೆಯ ಪ್ರಾಚಾರ್ಯೆ, ಸಂಶೋಧಕಿ ಹಾಗೆ ಸಂಪಾದಕಿ. ಈ ಹೊತ್ತಿನ ವಿಚಾರ ಸರಣಿಯಲ್ಲಿ ನಾವು ಕಲೆ, ಅಲೌಕಿಕ, ಲೌಕಿಕ, ಲೋಕೋತ್ತರ ಅನ್ನುವಂತಹ ಹಲವು ಆಯಾಮಗಳನ್ನು ನೋಡಲಿದ್ದೇವೆ. ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗೆ ಇರುವವರು ವಿದ್ಯಾವಾಚಸ್ಪತಿಗಳಾದಂತಹ ಉಮಾಕಾಂತ ಭಟ್ಟಕೆರೆಕೈ ಅವರು. ಇವರು ಯಕ್ಷಗಾನ ತಾಳಮದ್ದಳೆಯಲ್ಲಿ ಅಗ್ರಪಂಕ್ತಿಯ ಕಲಾವಿದರು, ವ್ಯಾಕರಣ ವಿಚಕ್ಷಣರು. ಭಾರತದ ಹಲವು ಶಾಸ್ತ್ರ ವಿಚಾರಗಳ ಬಗ್ಗೆ ಇವರಿಗೆ ಅಪಾರವಾದಂತಹ ಪಾಂಡಿತ್ಯವಿದೆ. ಅವರನ್ನು ನಾವು ಕೇಳುವುದೇ ನಮ್ಮ ಸುಕೃತ. ಬನ್ನಿ, ಈ ಸಂಚಿಕೆಯನ್ನು ನಾವು ಆನಂದಿಸೋಣ. ನಮಸ್ಕಾರ. ನಮಸ್ಕಾರ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಕಲೆ ಅಲೌಕಿಕವಾಗುವುದರ ಬಗ್ಗೆ ಮಾತಾಡಿದ್ದೆವು. ಲೌಕಿಕ, ಲೋಕೋತ್ತರ ಮತ್ತು ಅಲೌಕಿಕ ಅನ್ನುವಂತಹ 3 ಘಟ್ಟಗಳು. ನನ್ನ ಪ್ರಶ್ನೆ ಏನು ಅಂತಂದರೆ, ಕಲೆ ಯಾವಾಗ ಅಲೌಕಿಕ ಆಗತ್ತೆ, ಯಾವಾಗ ಲೋಕೋತ್ತರ ಆಗತ್ತೆ ಮತ್ತು ಯಾವಾಗ ಲೋಕದಲ್ಲೇ ಉಳಿಯುತ್ತೆ? ಅಂದರೆ ಎಲ್ಲ ಕಲೆಯೂ ಕೂಡ ಅಲೌಕಿಕ ಆಗಬಹುದಾ? ಅದು ಕೂಡ ನನ್ನ ಇನ್ನೊಂದು ಪ್ರಶ್ನೆ. ಮತ್ತು ಹಾಗಾಗಬೇಕು ಅಂತಂದರೆ ಮೊದಲು ಮತ್ತು ಕೊನೆಯದಾಗಿ ನಾವು ಪರಿಗಣಿಸಬೇಕಾಗಿರುವಂತಹ ಆತ್ಯಂತಿಕವಾದ ಅಂಶ ಏನು? ಇದನ್ನು ಕೇಳೋದಕ್ಕೂ ಒಂದು ಕಾರಣ ಇದೆ. ಈಗ ನಾವು ಲೋಕದಲ್ಲಿ ಮಾತ್ರ ನಿಲ್ಲುವಂತಹ ಕಲೆ, ಸಾಮಾನ್ಯವಾಗಿ ಈ ಹೊತ್ತಿಗೆ ನಾವು ಸಿನಿಮಾ ಅಂತ ತಗೊಳ್ಬೋದು, ಚಲನಚಿತ್ರಗಳನ್ನು ತಗೊಳ್ಬೋದು, ಧಾರಾವಾಹಿಗಳನ್ನು ತಗೊಳ್ಬೋದು. ಇದು ಅಲೌಕಿಕ ಆಗಬೇಕು ಅಂತಂದರೆ ಏನು ಮಾಡಬೇಕು, ಯಾವುದನ್ನು ಪರಿಗಣಿಸಬೇಕು? ಅಲ್ಲಿ ನಾವು ಲೋಕವನ್ನೇ ನೋಡ್ತೇವಲ್ವ, ಅದು ಅಲೌಕಿಕ ಆಗುವಂಥ ಕ್ರಮ ಏನು, ಅದರ ಪಯಣ ಹೇಗೆ? ಅದು ಕಲೆ ಅಲ್ವಾ? ಹಾಗಾದರೆ ಇದನ್ನು ಹೇಗೆ ನೀವು ನಮಗೆ ತೋರಿಸ್ಕೊಡ್ತೀನಿ ಅನ್ನೋದು ನಾನು ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೇನೆ. ಒಂದು ಪ್ರಮೇಯ ಭಾಗವನ್ನು ನಾವು ಮನಸ್ಸಿಗೆ ಮೊದಲು ತಗೊಳ್ಬೇಕು. ಲೌಕಿಕ, ಲೋಕೋತ್ತರ, ಅಲೌಕಿಕ ಅಂತ ನಾವು 3 ಪದಗಳನ್ನು ಪ್ರಯೋಗ ಮಾಡ್ತಾ ಇದ್ದೇವೆ. ಅಂದರೆ 3 ಕಂಡೀಷನ್ಗಳಿದೆ, ಒಂದು ಸ್ಥಿತಿಗಳಿದೆ. ಆ ಸ್ಥಿತಿಯನ್ನು ತಿಳಿಸೋದಕ್ಕೆ ಈ 3 ಪದಗಳನ್ನು ಬಳಸ್ತಾ ಇದ್ದೇವೆ. ಲೌಕಿಕ ಅಂದರೆ ಲೋಕದಲ್ಲಿ ಇರುವಂತಹದ್ದು ಅಂತ. ಎಲ್ಲವೂ ಲೋಕದಲ್ಲಿ ಇರುವಂತಹದ್ದೇ. ಲೋಕದಲ್ಲಿ ಇಲ್ಲದೇ ಇರುವುದು ಎನ್ನುವುದನ್ನು ನಾವು ಯೋಚಿಸುವುದಕ್ಕೂ ಆಗೋಲ್ಲ, ಗಮನಿಸಬೇಕಿದು. ಆದ್ದರಿಂದ ಲೋಕೋತ್ತರ, ಅಲೌಕಿಕ ಎನ್ನುವುದನ್ನು ನಾವು ಲೌಕಿಕ ಎನ್ನುವುದನ್ನು ನಿಶ್ಚಯಿಸಬೇಕು. ಮೊದಲೇ ಅದನ್ನು ನಿಶ್ಚಯಿಸೋಕ್ಕಾಗೋಲ್ಲ. ಈಗ ನ್ಯಾಯ ಭಾಷ್ಯದಲ್ಲಿ ಒಂದು ಮಾತಿದೆ, ಆ ಮಾತು ನಮಗೆ ತುಂಬ ಸಹಕಾರಿಯಾಗಿದೆ. ಲೌಕಿಕರು ಯಾರು? ಲೌಕಿಕ ಅಂದರೆ ಏನು ಅಂತ ಕೇಳಿದರೆ, ಲೋಕಂ ಅನತೀತಃ ಅಂತ ಒಂದು ವಿವರಣೆ ಕೊಟ್ಟಿದ್ದಾರೆ. ಲೋಕವನ್ನು ದಾಟದೇ ಇದ್ದವರು ಅಂತ. ನಾವು ಗಮನಿಸಬೇಕಾದ ವಿಷಯ ಅದು. ಈಗ ಲೋಕವನ್ನು ದಾಟದೇ ಇದ್ದವರು ಅಂತ ತಗೊಂಡಾಗ ಲೋಕದ ಹೊರಗೊಂದು ಹೋಗಬಹುದು ಎನ್ನುವ ಸಾಧ್ಯತೆಯನ್ನು ಅವರು ಗಮನಿಸಿದ್ದಾರೆ ಅಂತಾಯಿತು. ಲೋಕದ ಹೊರಗೆ ಹೋಗುವ ಸಾಧ್ಯತೆಯನ್ನು ಇಟ್ಟುಕೊಂಡೇ ಲೋಕಂ ಅನತೀತಃ. ಲೋಕ ಶಬ್ದಕ್ಕೆ ಇಂದ್ರಿಯ ಪ್ರಪಂಚ ಅಂತ ಅರ್ಥ ಮಾಡಿದ್ದಾರೆ. ಲೋಕ ಅಂತ ಅಂದರೆ ಇಂದ್ರಿಯ ಪ್ರಪಂಚ. ನಮಗೆ ಪಂಚ ಜ್ಞಾನೇಂದ್ರಿಯಗಳಿವೆ. ಈ ಪಂಚ ಜ್ಞಾನೇಂದ್ರಿಯಗಳ ಒಂದು ಪ್ರಪಂಚವನ್ನು ನಾವು ಲೋಕ ಅಂತ ಇಟ್ಟುಕೊಂಡ್ರೆ, ಲೋಕವನ್ನು ದಾಟೋದು ಅಂತಂದರೆ ಇಂದ್ರಿಯ ಪ್ರಪಂಚವನ್ನು ದಾಟೋದು. ಪಂಚ ಜ್ಞಾನೇಂದ್ರಿಯಗಳ ಪ್ರಪಂಚವನ್ನು ದಾಟೋದೇ ಅದು ಅಲೌಕಿಕ ಅಂತ ಆಗತ್ತೆ. ಅಲೌಕಿಕ ಅಂತಂದರೆ ಪ್ರಪಂಚದಲ್ಲಿ ಇಲ್ಲದೇ ಇರೋದು ಅಂತ ಅರ್ಥ ಅಲ್ಲ. ಲೋಕ ಅಂದರೆ ಪ್ರಪಂಚವನ್ನೇ ನಾವು ಇಂದ್ರಿಯ ಪ್ರಪಂಚ ಅಂತ ಇಟ್ಕೊಂಡಿದ್ದೇವೆ, ಸೀಮಿತವಾದ ಅರ್ಥದಲ್ಲಿ ತಗೊಂಡಿದ್ದೇವೆ. ನೋಡಿ, ಎಲ್ಲ ವಸ್ತುಗಳು ನಮಗೆ ಇಂದ್ರಿಯ ಪ್ರಪಂಚದಲ್ಲಿ ಬಂದಾಗ ಬಹಳ ಸ್ಫುಟವಾಗ್ತವೆ. ಕಣ್ಣಿಗೆ ಕಂಡ್ರೆ ಇದು ಗೊತ್ತು ಅಂತ ಅಂದ್ಕೊಳ್ತೇವೆ. ಕಿವಿಗೆ ಕೇಳಿದ ಶಬ್ದವನ್ನಾದರೆ ಈ ಶಬ್ದ ನನಗೆ ಗೊತ್ತು ಅಂತ ಅಂದ್ಕೊಳ್ತೇವೆ. ಹಾಗೆ ನಾವು ಆಘ್ರಾಣಿಸಿದ ಗಂಧ, ಅದು ನಮ್ಮ ಆಘ್ರಾಣಕ್ಕೆ ಬಂದಾಗ ಮಾತ್ರ ಇಂತಹ ಒಂದು ಗಂಧ, ಪರಿಮಳ ಅಂತ ನಾವು ಹೇಳ್ತೇವೆ. ಹಾಗೆ ನಮ್ಮ ಸ್ಪರ್ಶ, ಮುಟ್ಟಿದಾಗ ಬಿಸಿ ಇದೆಯೋ ಅಥವಾ ಹಸಿಯಾಗಿದೆಯೋ ಅಥವಾ ಉಷ್ಣವಾಗಿದೆಯೋ ಯಾವುದು ನಮಗೆ ಗೊತ್ತಾಗುತ್ತೆ. ಅದು ನಮ್ಮ ಮೈಗೆ ತಗಲಬೇಕದು, ತಗಲದೆ ಹೇಳೋಕ್ಕಾಗೋದಿಲ್ಲ. ನೀರು ಬಿಸಿಯಾಗಿದೆಯಾ ಅಂತ ಕೇಳಿದರೆ ಕೈ ಹಾಕ್ತೇವೆ, ಕೈ ಹಾಕದೆ ಹೇಳೋಕ್ಕಾಗೋಲ್ಲ. ನೀರು ಬಿಸಿಯಾಗಿದೆ ಅಂತ ಹೇಳಿದರೆ ಅವ್ನು ನೋಡೋಲ್ಲ ಅಂತ ಅರ್ಥ, ಪರೀಕ್ಷೆ ಮಾಡೋಲ್ಲ ಅಂತ. ಒಬ್ಬ ಪರೀಕ್ಷಕರಿಗೆ ಹೇಗೆ ಅಂದರೆ ಅವನ ಇಂದ್ರಿಯಕ್ಕೆ ಅದು ತಗಲಬೇಕದು, ಇಂದ್ರಿಯದ ಜ್ಞಾನಕ್ಕೆ ಅಲ್ಲಿ ವಿಷಯ ಆಗಿರಬೇಕದು. ಹಾಗಿದ್ದ ಅಂಥದ್ದನ್ನು ನಾವು ಲೌಕಿಕ ಅಂತ ಹೇಳ್ತೇವೆ. ಲೋಕಂ ಅನತೀತಃ, ಆದ್ದರಿಂದ ಅದು ಲೌಕಿಕ. ಇಂದ್ರಿಯ ಪ್ರಪಂಚವನ್ನು ದಾಟಲಿಲ್ಲ ಅಂತ. ಇಂದ್ರಿಯ ಪ್ರಪಂಚವನ್ನು ದಾಟಿದ್ದು ಯಾವುದು ಅಂತ ಕೇಳಿದರೆ ನೋಡಿ, ಈಗ ನಿಮಗೆ ಸ್ಫುಟ ಆಗತ್ತೆ ಅದು.
ಕೇವಲ ಮನಸ್ಸಿಗೆ ವಿಷಯ ಆಗತ್ತೆ, ಹ್ಮ್ ಬಾಹ್ಯೇಂದ್ರಿಯಗಳಿಗೆ ಅದು ವಿಷಯ ಆಗೋಲ್ಲ. ಇಂದ್ರಿಯಗಳಿಗೆ ಗೋಚರವಾಗೋದನ್ನು ಲೌಕಿಕ ಅಂತ ಇಟ್ಕೊಂಡ್ವಿ. ಹ್ಮ್ ಮನಸ್ಸು ಎಂಬುದು ಇಂದ್ರಿಯವೇ ಆದರೂ ಕೂಡ ಎಲ್ಲ ಇಂದ್ರಿಯಗಳನ್ನು ತನ್ನ ಆಡಿನಂತೆ ದುಡಿಸಿಕೊಳ್ಳುವ ಇಂದ್ರಿಯ ಅದು ಹೌದು ಮನಸ್ಸು. ಹೌದು ಅದನ್ನು ಅಂತರಿಂದ್ರಿಯ ಅಂತ ಹೇಳ್ತೇವೆ. ನಿಜ. ಈ ಅಂತರಿಂದ್ರಿಯವಾದ ಮನಸ್ಸು ಏನು ಮಾಡುತ್ತೆ ಅಂದರೆ, ಇಂದ್ರಿಯಗಳ ಜೊತೆಯಲ್ಲಿ ಇಂದ್ರಿಯ ಪ್ರಪಂಚದ ಒಳಗೂ ಇರುತ್ತೆ, ಇಂದ್ರಿಯಗಳನ್ನು ಬಿಟ್ಟು ಹೊರಗೂ ಹೋಗುತ್ತೆ ಅದು. ಹೌದು ಆದ್ದರಿಂದ ಈಗ ನಮಗೊಂದು ದಾರಿ ಸಿಗತ್ತೆ. ಅಲೌಕಿಕವಾಗಬಲ್ಲ ಯೋಗ್ಯತೆ ಇರೋದು ಯಾವುದಕ್ಕೆ ಅಂದರೆ ಮನಸ್ಸಿಗೆ. ಮನಸ್ಸಿಗೆ, ಹೌದು ಅದು ಪ್ರಬಲವಾದ ಮನಸ್ಸಿಗೆ, ಹದಗೊಂಡ ಮನಸ್ಸಿಗೆ ಆ ಸಾಮರ್ಥ್ಯ ಇದೆ. ಆದ್ದರಿಂದ ಅಲೌಕಿಕವಾದ ಪ್ರಪಂಚ ಯಾವುದಾಗಿರಬಹುದು ಅಂದರೆ ಅದು ಮಾನಸಿಕ ಪ್ರಪಂಚ. ಅದು ಅಲ್ಲಿ ಕಲ್ಪನೆ, ಪ್ರತಿಭೆ, ಪಾಂಡಿತ್ಯ ಎಲ್ಲ ಸೇರಿಕೊಂಡಾಗ ಆ ಮನೋಮಯವಾದ ಒಂದು ಪ್ರಪಂಚ ಇದೆ. ಹ್ಮ್ ಹ್ಮ್ ಅದು ಅಲೌಕಿಕವಾಗತ್ತೆ. ಈಗ ಈ ಅಲೌಕಿಕ ಅಂದ್ರೆ ಮನಸ್ಸು ಪ್ರಪಂಚದ ಒಳಗೆ ಕೆಲಸ ಮಾಡೋಲ್ವಾ? ಕೆಲಸ ಮಾಡ್ತಾ ಇದೆ. ಹೌದು ಇಂದ್ರಿಯಗಳ ಜೊತೆ ಕೆಲಸ ಮಾಡುತ್ತೆ. ಈಗ ಒಂದು ವಸ್ತುವನ್ನು ನಾನು ನೋಡಬೇಕು ಅಂದರೆ ನನ್ನ ಕಣ್ಣುಗಳ ಮೂಲಕ ಮನಸ್ಸೇ ಬರುವುದದು. ಮನಸ್ಸಿನ ಸಂಬಂಧ ಇಲ್ಲದೆ ಇದ್ದರೆ ನಮ್ಮ ಕಣ್ಣು ತಗಲಿದ್ರೂ ವಸ್ತು ನಮಗೆ ಕಾಣೋಲ್ಲ. ಎದುರುಗಡೆ ಇರುವ ಒಂದು ದೀಪ, ನಮಗೆ ಆ ದೀಪವಿದೆ ಅಂತ ಕಾಣಬೇಕಿದ್ರೆ ಮನಸ್ಸು ಇರಬೇಕು. ಆದರೆ ಮನಸ್ಸೇ ಹೋಗಿ ನೋಡೋಲ್ಲ, ಕಣ್ಣಿಗೆ ಪ್ರೇರಣೆ ಕೊಡುತ್ತೆ, ಕಣ್ಣು ಅದನ್ನು ತಲುಪಿ ದೀಪವಿದೆ ಅಂತ ಹೇಳುತ್ತೆ. ಆಗ ಕಣ್ಣು ಮತ್ತು ಮನಸ್ಸು ಸೇರಿ ನೋಡಿದ್ದು ಇದು ಲೌಕಿಕ. ಮನಸ್ಸಿದ್ರೂ ಕೂಡ ಲೌಕಿಕ, ಗಮನಿಸಬೇಕು. ಹೌದು ಹೌದು ಕಣ್ಣು ಮುಚ್ಚಿ ಕುಳಿತಾಗ ಸೂರ್ಯ ಬಂದಿದ್ದಾನೆ ಅಂತ ಅಂದ್ಕೊಳ್ತೇವೆ ನಾವು. ಹೊರಗಡೆ ಹೋಗೇ ಇಲ್ಲ, ಕಣ್ಣು ಹೋಗಿಲ್ಲ ಹೊರಗೆ, ಅದರ ಮನಸ್ಸು ಮಾತ್ರ ಹೋಗಿದೆ. ಈಗ ಇಷ್ಟು ಗಂಟೆಯ ಸಮಯ ಸೂರ್ಯ ಇಂತಹ ಸ್ಥಾನದಲ್ಲಿ ಬಂದಿರ್ತಾನೆ ಎನ್ನುವ ಖಚಿತವಾದ ನಿರ್ಣಯ ಇರುತ್ತೆ, ಮನಸ್ಸು ಮಾತ್ರ ಹೋಗಿರುತ್ತೆ. ಕಣ್ಣು ಹೋಗದ ಸ್ಥಳಕ್ಕೂ ಮನಸ್ಸು ಹೋಗ್ಬೋದು. ಈಗ ಸೂರ್ಯ ಬೆಳಗ್ತಾ ಇದ್ದಾನೆ ಎಂಬ ನಿಶ್ಚಯ, ಮೋಡ ಆಗಿದೆ, ಮಳೆ ಬರತ್ತೆ, ಮೋಡವನ್ನು ನಾವು ನೋಡಿಲ್ಲ, ಆ ನಿಶ್ಚಯ ಬರುತ್ತೆ. ಈ ನಿಶ್ಚಯ ಯಾವುದರಿಂದ ಬಂತು? ಮನಸ್ಸಿನಿಂದ ಬಂತು. ಅದು ಲೌಕಿಕ ಅಲ್ಲ, ಲೌಕಿಕವಲ್ಲ, ಅದು ಮಾನಸ. ಅದು ಆದರೆ ನ್ಯಾಯಶಾಸ್ತ್ರದಲ್ಲಿ ಒಂದು ಪ್ರಕ್ರಿಯೆ ಮಾಡಿದ್ದಾರೆ. ಈ ಮಾನಸವಾದ ಜ್ಞಾನವೂ ಕೂಡ ಕೆಲವೊಮ್ಮೆ ಲೌಕಿಕವೂ ಆಗಬಹುದು, ಅಲೌಕಿಕವೂ ಆಗಬಹುದು ಅಂತ. ಆದರೆ ಅಲೌಕಿಕವಾದಂತಹ ಜ್ಞಾನ ಎಲ್ಲ ಮಾನಸವೇ, ಅದನ್ನು ನಾವು ಅಲ್ಲ ಅಂತ ಹೇಳೋಕ್ಕಾಗಲ್ಲ. ಮನಸ್ಸಿನಿಂದ ಹುಟ್ಟುವ ಎಲ್ಲ ಜ್ಞಾನ ಅಲೌಕಿಕ ಅಲ್ಲದೇ ಇದ್ದರೂ ಅಲೌಕಿಕ ಜ್ಞಾನವೆಲ್ಲ ಮಾನಸವ ಆಗಿರುತ್ತೆ ಅಂತ. ಇಲ್ಲಿ ನಾವು ಗಮನಿಸಬೇಕಾದ್ದು ಲೋಕೋತ್ತರ ಎಂಬುದು ಎಲ್ಲಿದೆ ಅಂತ. ಈಗ ಲೌಕಿಕ ಎನ್ನುವುದು ನಮ್ಮ ಪಂಚ ಜ್ಞಾನೇಂದ್ರಿಯಗಳ ಒಂದು ಸೀಮೆಯೊಳಗಿರುವಂತಹ ವಸ್ತು, ಅನುಭವ ಎಲ್ಲ ಲೌಕಿಕ. ಪಂಚ ಜ್ಞಾನೇಂದ್ರಿಯಗಳನ್ನು ಬಳಸದೆ ಮನಸ್ಸು ಮಾತ್ರ ಹೋಗಿ ಕ್ರಮಿಸಿ ತಂದುಕೊಡುವ ಅನುಭವ ಮತ್ತು ಆ ಅನುಭವದ ವಿಷಯ ಎಲ್ಲ ಅಲೌಕಿಕ ಅಂತ ಹೇಳ್ಬೋದು. ಈ ಲೌಕಿಕ ಅಲೌಕಿಕಗಳ ಸಂಬಂಧ ಹೇಗಿದೆ ಅಂತ ಕೇಳಿದರೆ ಅದು ಏನಾಗಿರುತ್ತೆ ಅಂದರೆ ಲೌಕಿಕದ ಆಚೆಗಿರುತ್ತೆ, ಪೂರ್ಣ ಅಲೌಕಿಕ ಆಗಿರೋದಿಲ್ಲ. ಉದಾಹರಣೆಗೆ ಒಂದು ಮರವನ್ನು ಇಟ್ಕೊಂಡ್ರೆ ಮರದ ತೊಗಟೆ ಇದ್ದ ಹಾಗೆ. ಮರದ ತೊಗಟೆ ಮರವ ಅಂತ ಕೇಳಿದ್ರೆ ಮರದ್ದೇ ತೊಗಟೆ ಅದು. ಆದರೆ ಕಳಚಿ ಬಿಡುವಾಗ ಮರ ಅಲ್ಲ ಅದು. ತೊಗಟೆ ಕಳಚಿ ಬಿದ್ದ ಮೇಲೂ ಮರ ಇರುತ್ತೆ ನೋಡಿ. ಮರದ ತೊಗಟೆಯೇ ಆದರೂ ಕೂಡ ಕಳಚಿ ಬಿದ್ದಾಗ ಮರ ಇರುತ್ತೆ, ಆದ್ದರಿಂದ ಅದು ಮರವೇ ಅಲ್ಲ. ಮರದ ಜೊತೆಗೆ ಇರುತ್ತೆ, ಮರವಾಗದೆಯೂ ಇರುತ್ತೆ. ಅಂತಹ ಒಂದು ತೆಳುವಾದ ಒಂದು ವಸ್ತು ಸಂಬಂಧ ಇದೆ. ನಾವು ಅದನ್ನು ಲೋಕೋತ್ತರ ಅಂತ ಕರಿತೇವೆ. ಅದು ಕೆಳಗೂ ಇರಬಹುದು, ಮೇಲೂ ಇರಬಹುದು, ಆಚೆಗೂ ಇರಬಹುದು, ಈಚೆಗೂ ಇರಬಹುದು, ಒಳಗಿಲ್ಲ ಅಷ್ಟೇ. ಲೋಕದ ಒಳಗಿಲ್ಲ, ಲೋಕದ ಆಚೆ ಈಚೆ ಮೇಲೆ ಕೆಳಗೆ ಎಲ್ಲ ಇರುತ್ತೆ. ನಾವು ಅದನ್ನು ಲೋಕೋತ್ತರ ಎಂಬ ಶಬ್ದದಿಂದ ಕರಿತೇವೆ. ಲೋಕಾದ್ ಉತ್ತರಂ, ಈ ಪಂಚ ಜ್ಞಾನೇಂದ್ರಿಯಗಳ ಪ್ರಪಂಚದಿಂದ ಆಚೆಗಿರುವಂಥದ್ದು ಅಂತ. ಈ ಮೂರು ಒಂದು ಕಲ್ಪನೆಗಳನ್ನು ಇಟ್ಟುಕೊಂಡಾಗ, ಪದಗಳನ್ನು ಇಟ್ಟುಕೊಂಡು ನಾವು ಅಭಿನಯಕ್ಕೂ ಇದನ್ನು ಹೊಂದಿಸಬಹುದು. ಕೇವಲ ಅಭಿನಯಕ್ಕೆ ಅಂತಲ್ಲ, ಯಾವ ಕ್ರಿಯೆಯಲ್ಲೂ ಈ ಮೂರು ಸ್ವರೂಪಗಳನ್ನು ಕಾಣ್ಬೋದು. ಉದಾಹರಣೆಗೆ ಅಡಿಗೆ. ಸಾಮಾನ್ಯವಾಗಿ ಎಲ್ಲ ಅಡುಗೆ ಮನೆ ಎಷ್ಟಿದೆಯೋ ಅಷ್ಟು ಅಡುಗೆಗಳು ಇವೆ, ಅಡುಗೆ ಮಾಡ್ತಾ ಇರ್ತೇವೆ. ಆದರೆ ಯಾವುದೋ ಒಂದು ಅಡುಗೆ ನಮಗೆ ಮರೆಯೋದಕ್ಕೆ ಸಾಧ್ಯವಾಗಲ್ಲ. ಆ ಊಟ ಮಾಡಿದ ರುಚಿ, ಒಂದು ಸಾರಿನ ಪರಿಮಳ, ಯಾವುದೋ ಒಂದು ಭಕ್ಷ್ಯದ ಸ್ವಾದ ನಮ್ಮ ಇಡೀ ಜೀವನದಲ್ಲಿ ಆಹಾ ಓಹೋ ಎಂಬ ಒಂದು ಸುಖವನ್ನು ಕೊಡ್ತಾ ಇರುತ್ತೆ. ಆವಾಗ ನಾವು ಆ ಅಡುಗೆ ನಮ್ಮ ಕಣ್ಣಿಗೆ ಕಂಡಿದೆ, ಆ ಭಕ್ಷ್ಯವನ್ನು ನಾವು ಸವಿದಿದ್ದೇವೆ. ಹಾಗೆ ಪ್ರತಿನಿತ್ಯ ಊಟ ಮಾಡ್ತಾ ಇರ್ತೇವೆ. ಸಾರಿಲ್ಲದ ಊಟ ಇಲ್ಲ, ಸಾರದ ಜೊತೆಗೆ ಊಟ ಮಾಡ್ತೇವೆ.
ಆದರೆ ಯಾವತ್ತೋ ಒಂದು ದಿವಸ ಸಾರ ಊಟ ಮಾಡಿದ ಮೇಲೂ ಕೈಯನ್ನು ಆಗ್ರಹಿಸಿ ಆಹಾ ಅಂತ ಅಂದ್ಕೊಳ್ತೇವಲ್ಲ, ಇದು ಏನು ಅಂತ. ಇದು ನಮಗೆ ಲೋಕೋತ್ತರಕ್ಕೆ ಉದಾಹರಣೆಯಾಗತ್ತೆ. ಯಾವತ್ತೋ ಒಂದು ದಿನದ ಸಾರು ಅದರ ಪರಿಮಳದ ಜೊತೆಗೆ ನಮಗೆ ಭಾಳ ಹತ್ತಿರವಾಗತ್ತೆ. ಯಾಕೆ ಹತ್ತಿರವಾಯಿತು ಎನ್ನುವುದನ್ನು ವಿಮರ್ಶೆ ಮಾಡಿದರೆ, ಆ ಸಾರು ಮಾಡುವವರು ಹಾಗೆ ಮಾಡಿರಬೇಕು. ಎಲ್ಲ ದಿವಸವೂ ಮನಸ್ಸು ಕೊಟ್ಟೇ ಅಡುಗೆ ಮಾಡಿದರು, ಯಾವತ್ತೋ ಒಂದು ದಿವಸ ಅವರ ಪರಿಶ್ರಮ ಮತ್ತು ಪರಿಣತಿಗೆ ಮೀರಿದ ಒಂದು ಅವಧಾನ, ಒಂದು ಮನಸ್ಸಿನ ಸಂಬಂಧ ಇರುತ್ತೆ. ಆದ್ದರಿಂದಲೇ ಆ ಸ್ವಾದ ನಮಗೆ ಸಿಗತ್ತೆ. ಲೋಕೋತ್ತರ ಆಯ್ತದು ಒಂದು ಅಡುಗೆ. ಹಾಗೆ ಅಲೌಕಿಕವಾಗೋದು ಉದಾಹರಣೆಗಳು ಇರಬಹುದು. ನಾವು ಅದನ್ನು ನಮ್ಮ ಅನುಭವದಿಂದ ನಿಶ್ಚಯಿಸಬೇಕಿತ್ತು. ಅದಕ್ಕೊಂದು ಮಾಪನ ಇಲ್ಲ. ಯಾವ ಕ್ರಿಯೆ ಲೌಕಿಕವಾಗಿದೆ, ಯಾವುದು ಲೋಕೋತ್ತರವಾಗಿದೆ, ಯಾವ ಕ್ರಿಯೆ ಯಾವಾಗ ಅಲೌಕಿಕವಾಗುತ್ತದೆ ಅನ್ನೋದಕ್ಕೆ ಅದು ತುಂಬ ವೈಯಕ್ತಿಕ, ಸಾಂದರ್ಭಿಕ ಮತ್ತು ನಾವು ಅದನ್ನು ನಿರ್ಣಯ ಮಾಡೋದಕ್ಕೆ ಸ್ವಾನುಭವದಿಂದ ಮಾತ್ರ ಮಾಡ್ಬೋದು, ಬೇರೆ ಮಾಡೋಕ್ಕಾಗೋಲ್ಲ. ಅದಕ್ಕೆ ಒಂದು ಮಾನ ಇಲ್ಲ, ಒಂದು ಅಳತೆ ಇಲ್ಲ. ನೋಡಿ, ಈಗ ಬಟ್ಟೆಯನ್ನು ತೊಡುವಾಗ ಇವರಿಗೆ ಇಷ್ಟು ಬಟ್ಟೆ ಬೇಕು ಅಂತ ಒಂದು ಅಳದು ಹೇಳ್ಬೋದು. ಯಾಕೆ, ದೇಹಕ್ಕೆ ಅಳತೆ ಇರೋದರಿಂದ ಆ ಅಳತೆಯ ಮೇಲೆ ತೊಡುವ ಬಟ್ಟೆಗೊಂದು ಅಳತೆ ಕೊಡ್ಬೋದು. ಈ ಅನುಭವಕ್ಕೆ ಅಳತೆ ಇಲ್ಲದೇ ಇರೋದರಿಂದ ಆ ಅನುಭವಕ್ಕೆ ಕಾರಣವಾದ ಪ್ರಕ್ರಿಯೆಯನ್ನು ನಾವು ಅಳೆದು ತೋರಿಸೋದಕ್ಕಾಗೋಲ್ಲ. ಅಲ್ಲಿ ಸಹೃದಯತ್ವ ಒಂದೇ ಮಾನ, ಅಳತೆ. ಸಹೃದಯತ್ವ ಇದ್ದರೆ ನಮಗೆ ಬರುತ್ತೆ. ಹಾಗಂತ ಎಲ್ಲರೂ ಸಹೃದಯರಾಗಬಹುದು. ಯಾಕೆ, ನಮ್ಮ ಜೀವನದಲ್ಲಿ ನಾವು ಅಂತಹ ಒಂದೊಂದು ಕ್ರಿಯೆ, ಲೌಕಿಕವಾದ ಉಳಿದ ಕ್ರಿಯೆಗಳನ್ನು ಮರೆತು ಬಿಡ್ತೇವೆ. ಯಾವುದೋ ಒಂದು ಕ್ರಿಯೆಯನ್ನು ನೆನಪಿಡ್ತೇವೆ ಅದರ ಪರಿಣಾಮದಿಂದ. ಆದ್ದರಿಂದ ಒಂದು ಕ್ರಿಯೆ ಲೌಕಿಕ, ಲೋಕೋತ್ತರ, ಅಲೌಕಿಕವಾಗುವುದು ಅದರ ಪರಿಣಾಮದಿಂದ, ಪ್ರಭಾವದಿಂದ. ಹಾಗಾದ್ರೆ ಸಹೃದಯನ ಮನಸ್ಸು ಈ ವಿಷಯದಲ್ಲಿ ಪಕ್ವವಾಗಿರಬೇಕು, ಪಕ್ವವಾಗಿರಬೇಕು, ಪರೀಕ್ಷಕವೂ ಆಗಿರಬೇಕು. ಪರೀಕ್ಷೆ ಮಾಡುವಷ್ಟು ಅದು ಸಂಸ್ಕಾರವನ್ನು ಒಳಗೊಂಡಿರಬೇಕು. ಆವಾಗ ಅದನ್ನು ಹೇಳೋದಕ್ಕಾಗತ್ತೆ. ಅದು ಹಾಗಾದ್ರೆ ಕಲೆಗೆ, ಕಲಾವಿದನಿಗೆ ಇದರಲ್ಲಿ ಎಷ್ಟು ಪಾತ್ರ ಇದೆ? ಅಲ್ಲೇ ಇರೋದು. ಕಲಾವಿದರಿಗೆ ಹೆಚ್ಚು ಪಾತ್ರ ಇದೆ ಅಂತ ಹೇಳೋದಕ್ಕೆ ಅದಕ್ಕೆ ನಾವು ಮೊದಲು ಸಹೃದಯನ ಕಡೆಯಿಂದ ಅದನ್ನು ನಾವು ವಿಮರ್ಶೆ ಮಾಡೋಣ. ಈಗ ಒಂದು ಕ್ರಿಯೆ ಲೌಕಿಕವಾಗಿರುತ್ತೆ, ಲೌಕಿಕವಲ್ಲದ ಕ್ರಿಯೆ ಯಾವುದೂ ಇಲ್ವಲ್ಲ, ಲೌಕಿಕವಾಗಿರುತ್ತೆ. ಯಾಕೆ, ಕ್ರಿಯೆ ಎನ್ನುವುದು ಕಣ್ಣಿಗೆ ಕಾಣುತ್ತೆ ಅಂದರೆ ನಾವು ಅದನ್ನು ಕಿವಿಯಿಂದ ಕೇಳಿಸಿಕೊಳ್ಳಬಹುದು ಅಂತ ಅಂದರೆ ಅದು ಲೌಕಿಕವೇ. ಆದರೆ ಅದು ಅಲೌಕಿಕ ಆಗತ್ತೆ. ಒಂದು ಸಂಗೀತ ಕೇಳುವಾಗ ಯಾವುದೋ ಒಂದು ರಾಗ ನನಗಿಲ್ಲಿ ಒಳಗೆ ಒಂದು ಕಂಪನವನ್ನು ಹುಟ್ಟಿಸ್ತು ಅಂತ ಹೇಳ್ತಾರೆ. ಕೇಳಿದ್ದು ಕಿವಿಯಿಂದ, ಆದರೆ ಅವನಿಗೆ ನನ್ನ ಎದೆ ನಡುಗೋಯ್ತು ಅಂತ. ಆ ಗಮಕಗಳನ್ನು ಕೇಳುವಾಗ ತನ್ನ ಎದೆ ನಡುಗಿತು ಅಂತ ಒಬ್ಬ ಹೇಳ್ತಾರೆ, ಸಹೃದಯ. ಈಗ ಇಂತಹ ನೂರಾರು ಗಾನಗಳನ್ನು, ಹಾಡುಗಳನ್ನು ನಾವು ಕೇಳಿರ್ತಾರೆ. ಕೇಳಿಸಿಕೊಳ್ಳುವಾಗ ಅದು ಕಿವಿಯ ವಿಷಯ ಮಾತ್ರ. ಆಗ ಅದೇನಾಗಿತ್ತು, ಲೌಕಿಕವಾಗಿತ್ತು. ಅಂದರೆ ನಾವು ಗಮನಿಸಬೇಕಾದ್ದೇನು ಅಂದರೆ, ಲೌಕಿಕವಾದದ್ದೇ ಅಲೌಕಿಕವೂ ಆಗಬಹುದು ಅಂತ. ಅಲೌಕಿಕ ಅಂತ ಒಂದು ಬೇರೆ ಇರೋಲ್ಲ. ಲೌಕಿಕವಾದ ಕ್ರಿಯೆಯೇ ಅಲೌಕಿಕ ಆಗಬಹುದು, ಅಲೌಕಿಕವಾದ ಪರಿಣಾಮ ಮಾಡಬೇಕು ಅಂತ. ಉಳಿದ ಸಂಗೀತವನ್ನು ಕೇಳುವಾಗ ನಮಗೆ ಅಷ್ಟೇ ಕಿವಿ ಆಗುವ ಸುಖ ಮಾತ್ರ ಇತ್ತಲ್ಲಿ. ಶ್ರುತಿ ಸರಿಯಾಗಿತ್ತು, ತಾಳ ಲಯಗಳು ಪಕ್ಕಾ ಆಗಿದ್ದವು, ಮೆಚ್ಚುಗೆ ಆಯಿತು ಅಷ್ಟೇ. ಆದರೆ ಯಾವುದೋ ಒಂದು ಗಮಕ ಕೇಳುವಾಗ ಎದೆ ಅಲ್ಲಾಡಿದ ಅನುಭವ ಆಯಿತು, ಹೃದಯದಲ್ಲಿ ಕಂಪ ಹುಟ್ಟಿತು, ಕಣ್ಣು ಕಂಬನಿಗೂಡಿತು, ಮೈಯಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಒಂದು ಲಾಘವ ಬಂತು. ಈ ಪ್ರಭಾವ ಇದೆಯಲ್ಲ, ಇದು ಯಾವುದು ಅಂದರೆ ಇದು ಲೋಕೋತ್ತರ. ಆ ಪ್ರಭಾವದಿಂದಾದ ಪರಿಣಾಮ ಲೌಕಿಕ ಆಗಿರ್ಬೋದು. ಗಮನಿಸಿ, ಈಗ ಒಂದು ಬೆವರು ಬರೋದು, ಹೃದಯ ಅಲ್ಲಾಡೋದು, ಒಂದು ರೀತಿಯ ಉಲ್ಲಾಸ ಬರೋದು, ಉಲ್ಲಾಘ ಬರೋದು, ಅದರ ಪರಿಣಾಮ ಅದರ ಕಾರಣವಾದಂತಹ ಒಂದು ಸುಖ ಇದೆಯಲ್ಲ, ಅದು ಲೋಕೋತ್ತರ ಅಥವಾ ಅಲೌಕಿಕವಾಗಿರುತ್ತೆ. ಆದ್ದರಿಂದ ಇದನ್ನು ಅನುಭವಿಸಿದನು ತಾನೇ ಇದು ನನಗೆ ಈ ಸಂಗೀತ ಲೋಕೋತ್ತರವಾದ ಸಂಗೀತ, ಅಲೌಕಿಕವಾದ ಸಂಗೀತ ಅಂತ ಹೇಳಬಲ್ಲ, ಹೇಳೋಕ್ಕಾಗಲ್ಲ. ಇದನ್ನೇ ನೀವು ಅಭಿನಯಕ್ಕೆ ಅನ್ವಯಿಸಿ. ಅಭಿನಯದಲ್ಲೂ ಹಾಗೆ ಇದೆ. ಈಗ ನಮಗೆ ಕೆಲವರು ಉದಾಹರಣೆಗೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿದರು, ನಮಸ್ಕಾರ ಅಂತ ಹೇಳ್ತೇವೆ, ನಾವು ಹೊರಟು ಹೋಗ್ತೇವೆ, ನಮ್ಮ ಅರ್ಥ ಹೋಗುತ್ತೆ. ಒಂದು ದಿನ ಮಾತಾಡಿದರು, ಒಂದು ಗಂಟೆ ಮಾತಾಡಿದರೂ ನಮಗೆ ಆ ನಮಸ್ಕಾರ ನೆನಪಿಲ್ಲ. ಪ್ರಾರಂಭಕ್ಕೆ ಅಭಿಮುಖೀಕರಣಕ್ಕೆ ಮಾತ್ರ ಆವಾಗ ಅದು ಲೌಕಿಕ ಆಯಿತು, ಲೌಕಿಕ ಆಯಿತು. ಒಂದು ಆರ್ತತೆಯಿಂದ, ದೈನ್ಯದಿಂದ ಬಂದು ನಮಸ್ಕಾರ ಮಾಡಿ ಉದ್ಧಾರ ಮಾಡಬೇಕು ಅಂತ ಕೇಳಿಕೊಂಡಾಗ, ನಾನು ಯಾವ ಕಾರಣಕ್ಕೂ ಬಗ್ಗವನಲ್ಲ, ಅವರು ನಮಸ್ಕಾರ ಮಾಡಿದ ವಿಧಾನಕ್ಕೆ ನನಗೆ ಅವ್ರಿಗೆ ಏನು ಬೇಕೋ ಅದನ್ನು ಮಾಡಿಕೊಡ್ಬೇಕು ಅಂತ ಕಂಡಿತ್ತು ಅಂತ ಹೇಳ್ತಾರೆ.
ಈ ಪ್ರಭಾವ ಪರಿಣಾಮ ಯಾವುದರಿಂದ ಆಯಿತು? ಅದೇ ಕ್ರಿಯೆ, ನಮಸ್ಕಾರವೇ. ಸಹಜವಾಗಿ ಆ ನಮಸ್ಕಾರವೆಂಬುದು ಕೇವಲ ಅಭಿಮುಖೀಕರಣದಲ್ಲಿಯೇ ಮುಕ್ತಾಯ ಆದ ನಮಸ್ಕಾರಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಇಲ್ಲ. ಹೌದು. ಆದರೆ ಪಡೆದವನ ಪರಿಣಾಮದಲ್ಲಿ ವ್ಯತ್ಯಾಸ ಇದೆ. ನಮಸ್ಕಾರ ಪಡೆದವನಲ್ಲಿ ಅಂತಹ ಒಂದು ವಿಶಿಷ್ಟವಾದ ಪ್ರಭಾವ ಹುಟ್ಟಿದಾಗ ಆವಾಗ ಅದು ಲೋಕೋತ್ತರ ಆಯಿತು. ಈ ಲೋಕೋತ್ತರ ಪ್ರಭಾವವನ್ನು ಹುಟ್ಟಿಸಿದ್ರಿಂದ ಆ ಕ್ರಿಯೆ ಲೋಕೋತ್ತರ ಆಯಿತು. ಲೌಕಿಕವಾಗಿಯೇ ಇದ್ದರೂ ಲೋಕೋತ್ತರವಾಯಿತು. ಇದೇ ನಮಸ್ಕಾರ ಅಥವಾ ಅದಕ್ಕೆ ಸಿಗುವ ಪ್ರಸಾದ, ಪ್ರಸನ್ನತೆ, ಅದು ಅಲೌಕಿಕ ಆಗ್ಬೋದು. ಅರುಣಾಚಲದ ಮಹಾಯತಿ ಅಲ್ವಾ, ರಮಣ ಮಹರ್ಷಿಗಳ ಬಗ್ಗೆ ನಾವು ಕೇಳಿದ್ದೇವೆ. ನಮ್ಮ ನಿಕಟವಾದ ಭೂತಕಾಲದಲ್ಲಿ ಇದ್ದವರವರು, ಅವರಿಂದ ಅನುಗ್ರಹವನ್ನು ಪಡೆದವರು ಜ್ಞಾಪಿಸಿಕೊಡ್ತಾರೆ. ಅವರು ಏನೂ ಹೇಳ್ತಿರಲಿಲ್ಲ, ಒಂದು ನೋಟ, ಕಣ್ಣನ್ನು ತೆರೆದು ನೋಡೋದು ಅಂತ. ಈಗ ಕಣ್ಣಿದ್ದವರೆಲ್ಲ ನೋಡ್ತಾರೆ, ಆದರೆ ಆ ನೋಟವೆಲ್ಲ ಅಲೌಕಿಕ ಆಗೋಲ್ಲ, ಲೌಕಿಕವಾಗಿರುತ್ತೆ. ಅವರ ಒಂದು ಯೋಗ ಸಾಧನೆ ಹೇಗಿತ್ತು ಅಂದರೆ, ನಮಗೆ 2 ಕಣ್ಣುಗಳಿದ್ದರೂ ಒಂದೇ ದೃಷ್ಟಿ ಆಗಬೇಕು, ಆಗಲೇ ಕಾಣೋದು ವಸ್ತು, ಅದನ್ನು ಕಾಣೋದೇ ಇಲ್ಲ. ಆ ದೃಷ್ಟಿ ಕೇಂದ್ರ ಆದರೆ ಮಾತ್ರ ಆ ಕೇಂದ್ರದಲ್ಲಿರುವ ವ್ಯಕ್ತಿ ಕಾಣ್ತಾನೆ. ಇದು ಕ್ರಮ, ಇದು ಲೌಕಿಕ. ಅವ್ರದ್ದು ಹೇಗಿತ್ತು ಅಂದರೆ, ಈ ಕಣ್ಣು ಹೀಗೆ ನೋಡೋದು, ಈ ಕಣ್ಣು ಹೀಗೆ ನೋಡೋದು, ಏನೂ ಕಾಣ್ತಿರಲಿಲ್ಲ ಅವರಿಗೆ. ಯಾವುದನ್ನು ಕಣ್ಣು ತೆರೆದು ಏನನ್ನೂ ನೋಡದ ಯೋಗ ಅವರದ್ದು. ಸುಲಭ ಅಲ್ಲ, ಎಂಥ ಅಗಾಧವಾದ ಪರಿಶ್ರಮದಿಂದ ಪಡೆದ ಸಿದ್ಧಿ ನೋಡಿ. ಕಣ್ಣು ತೆರೆದು ಏನನ್ನೂ ನೋಡದೇ ಇರುವ ಯೋಗ ಆಗಿತ್ತು. ಅವರು ಕಣ್ಣು ತೆರೆದು ನೋಡಿದರು ಅಂದರೆ ಅದ್ಭುತವಾದ ಒಂದು ಪ್ರಭಾವ ಆಗ್ತಿತ್ತು. ಅದು ಪ್ರಭಾವ ಹೇಗೆ ಅಂತ ಕೇಳಿದರೆ, ಆ ಒಳಗೆ ಒಂದು ಅನುಗ್ರಹದ ಸಂಕಲ್ಪ ಬಂದಾಗ ದೃಷ್ಟಿಯನ್ನು ಒಂದು ಮಾಡ್ತಿದ್ರು ಅವರು. ಇಲ್ಲೇ ದೃಷ್ಟಿ ಒಂದಲ್ವೇ ಅಲ್ಲ. ಅವರ ಮುಂದೆ ಒಂದು ಕಾಂಚನ ಇಟ್ಟರು, ಒಬ್ಬ ಕನ್ಯೆ ಇದ್ಲು, ಎಲ್ಲ ಒಂದೇ. ಏನು ವ್ಯತ್ಯಾಸ? ಯಾಕೆಂದ್ರೆ ವಸ್ತು ಕಾಣೋದೇ ಇಲ್ವಲ್ಲ, ವಸ್ತುವೇ ಕಾಣ್ತಿರಲಿಲ್ಲ. ಅಂತಹ ಒಂದು ದೃಷ್ಟಿ ಯೋಗ ಅವರಲ್ಲಿ. ದೃಷ್ಟಿಪಾತದಿಂದ ಅನುಗ್ರಹ ಮಾಡೋದು ತುಂಬ ಅದ್ಭುತವಾದ ವಿಷಯ ಇದು. ದೃಷ್ಟಿಪಾತದಿಂದ ಶಕ್ತಿಪಾತ ಮಾಡೋದು, ಶಕ್ತಿಯನ್ನೇ ಕೊಡೋದು, ಅನುಗ್ರಹವನ್ನು ಉಂಟು ಮಾಡೋದು, ಅವರ ಪಾಪಗಳನ್ನೆಲ್ಲ ನಾಶ ಮಾಡಿಬಿಡೋದು, ಅವರ ಸಮಸ್ಯೆಗಳನ್ನು ದೂರ ಮಾಡಿ ಒಂದು ಸನ್ಮಾರ್ಗ ದರ್ಶನ ಮಾಡೋದು. ಅಲ್ಲಿ ಅದು ಅಲೌಕಿಕ ಆಗೋದು ಹೇಗೆ ಅಂತ. ದೃಷ್ಟಿ ಬಿದ್ದರೆ ಸಾಕು. ದೃಷ್ಟಿ ಬಿದ್ದರೆ ನಾವು, ಆ ಮಾತಿದೆ ನಮ್ಮಲ್ಲಿ, ಆ ಮಾತಿದೆ, ಕ್ರಿಯೆಗಳಿಲ್ಲ. ಅವರು ಹಾಗೆ ಮಾಡೋರಂತೆ. ಅವರಿಗೆ ಒಳಗಡೆಯಿಂದ ಅನುಗ್ರಹದ ಒಂದು ಪ್ರೇರಣೆ ಆದರೆ ದೃಷ್ಟಿ ಒಂದಾಗೋದು, ಆ ವ್ಯಕ್ತಿಯನ್ನು ನೋಡಿ ಸುಮ್ಮನೆ ಮುಗುಡಂಗೆ ನಗೋದು. ನನ್ನ ಎಲ್ಲ ಸಮಸ್ಯೆ ದೂರ ಆಯಿತು ಅಂತ ಹೇಳ್ಕೊಂಡು ಬರ್ತಾರೆ ಜನ. ಆ ನೋಟಕ್ಕೆ ಈ ಶಕ್ತಿ ಹೇಗೆ ಬಂತು ಅಂತ. ನೋಟ ಅಲೌಕಿಕ ಆಯಿತು. ಲೌಕಿಕವಾಗಿ ಕಂಡರೂ ಲೌಕಿಕವಾದ ನೋಟವೇ ಅಲೌಕಿಕವಾದ ಪ್ರಭಾವವನ್ನು ಉಂಟು ಮಾಡಿತು. ಅದು ಅಲೌಕಿಕವಾದಂತಹ ಒಂದು ಪ್ರಭಾವವನ್ನು ಉಂಟು ಮಾಡಿದ್ರಿಂದಲೇ ಅದು ಅಲೌಕಿಕ ಆಯಿತು. ಲೌಕಿಕವಾಗಿಯೂ ಅಲೌಕಿಕ ಆಯಿತು. ನೀವು ಇದೇ ಒಂದು ಲಾಜಿಕ್ಕನ್ನು, ಇದೇ ಒಂದು ವಿಚಾರ ಸರಣಿಯನ್ನು ಅಭಿನಯಕ್ಕೆ ಹೊಂದಿಸಿ. ಈಗ ಬುದ್ಧನ ನಗು ಪ್ರಪಂಚವನ್ನು ಪರಿವರ್ತನೆ ಮಾಡಲಿಲ್ವಾ? ಒಂದು ಮುಗುಳು ನಗು. ಈಗ ನಗದೇ ಇದ್ದವರು ಯಾರಿದ್ದಾರೆ? ಆದರೆ ನಕ್ಕವರೆಲ್ಲ ಬುದ್ಧರಲ್ಲ. ಬುದ್ಧ ನಕ್ಕಾಗ ಪ್ರಪಂಚಕ್ಕೆ ನೆಮ್ಮದಿ ಬಂತು. ಅದು ಅಲೌಕಿಕವಾದ ನಗು. ಇದನ್ನು ಅಭ್ಯಾಸ ಮಾಡಿ ಒಬ್ಬ ಕಲಾವಿದ ಅಂತಹ ಒಂದು ಮುಗುಳು ನಗೆಯನ್ನು ಚೆಲ್ಲಿದರೆ, ಒಂದು ಅಟ್ಟಹಾಸ ಮಾಡಿದರೆ, ಅದು ಅಲೌಕಿಕವಾದ ಪ್ರಭಾವವನ್ನು ಉಂಟು ಮಾಡಬೇಕು ಸಹೃದಯರಲ್ಲಿ. ಆದ್ದರಿಂದಲೇ ಯಾವುದೋ ಒಂದು ವಿಶಿಷ್ಟವಾದ ಅಭಿನಯವನ್ನು ನಾವು ನೋಡುವಾಗ ಮೈ ಮರೆತು ಬಿಡ್ತೇವೆ, ನಮಗೆ ಈ ಪ್ರಪಂಚ ಮರ್ತೋಗತ್ತೆ. ಯಾಕೆಂದರೆ ಇನ್ನೊಂದು ಪ್ರಪಂಚಕ್ಕೆ, ಅಂದರೆ ಮಾನಸಿಕವಾದ ಭಾವನಾತ್ಮಕವಾದ ಪ್ರಪಂಚಕ್ಕೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅದು. ಇದನ್ನು ಅಲೌಕಿಕ ಅಂತ ಹೇಳೋದು. ಇಂದ್ರಿಯಗಳಿಂದಲೇ ನೋಡ್ತೇವೆ, ಆದರೆ ಇಂದ್ರಿಯಗಳನ್ನ ಮೀರಿ ದಾಟಿ. ಆದ್ದರಿಂದ ಲೋಕಂ ಅನತೀತ ಎಂಬ ವಿವರಣೆ ಎಷ್ಟು ಚೆನ್ನಾಗಿದೆ. ನಮ್ಮ ಸಾಧಾರಣ ಅನುಭವಗಳೆಲ್ಲ ಇಂದ್ರಿಯ ಪ್ರಪಂಚವನ್ನು ದಾಟೋದೇ ಇಲ್ಲ. ಆದರೆ ಲೋಕಮತೀತ್ಯ ಯಾವ ಅನುಭವ ಆಗತ್ತೋ ಅದು ಅಲೌಕಿಕ. ಅಂದರೆ ಲೌಕಿಕವಲ್ಲ ಎಂಬಲ್ಲಿ ತಾತ್ಪರ್ಯ ಅಲ್ಲ, ಅದು ಲೋಕವನ್ನು ದಾಟಿದೆ ಎಂಬಲ್ಲಿ ತಾತ್ಪರ್ಯ. ಬಹಳ ಮನೋಜ್ಞವಾಗಿದೆ. ಇದರಲ್ಲಿ ಲೋಕಧರ್ಮಿ ಮತ್ತು ನಾಟ್ಯಧರ್ಮಿಗಳ ಒಂದು ಕೊಡುಗೆ ಎಷ್ಟು? ಯಾವುದು ನಾಟ್ಯಧರ್ಮಿ ಹೆಚ್ಚಿದ್ದಾಗ ಸಾಮಾನ್ಯವಾಗಿ ಅದು ನಾಟ್ಯತ್ವಕ್ಕೆ ಏರುತ್ತೆ ಅಂತ ನಾವು ಅಂದ್ಕೋತೀವಿ, ಅಭಿನಯಕ್ಕೆ ಏರುತ್ತೆ ಅಂತ ಅಂದುಕೊಳ್ತೀವಿ.
ಅದೇ ಥರದಲ್ಲಿ ಅದು ಲೋಕದ ಸಂಪರ್ಕದಲ್ಲಿರಬೇಕು, ಲೋಕಧರ್ಮೀಯವಾಗಿರಬೇಕು. ಹಾಗಿದ್ದರೆ ಮಾತ್ರ ಅದು ಸಂವಹನಕ್ಕೆ ತುಂಬಾ ಯೋಗ್ಯವಾಗಿ ಇರುತ್ತೆ ಅಂತ ನಾವು ಗ್ರಹಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾಟ್ಯಧರ್ಮಿ ಲೋಕಧರ್ಮಿಗಳನ್ನ ಯಾವ ಒಂದು ಅನುಪಾತದಲ್ಲಿ ಗ್ರಹಿಸಿದಾಗ ಈ ಅಲೌಕಿಕ ಸಾಧ್ಯ ಆಗತ್ತೆ? ನೋಡಿ, ನೀವು ಅದನ್ನು ನಾಟ್ಯಧರ್ಮಿ ಅಂತ ಹೇಳುವಾಗಲೇ ಆ ಅಂಶ ಸೇರಿಕೊಂಡಿದೆ. ನಾವು ಅದನ್ನು ಗಮನಿಸ್ತಾ ಇಲ್ಲ. ಈಗ ನಾವು ಇದೊಂದು ತಾಂತ್ರಿಕವಾದ ಶಬ್ದ ಅಂತ ಅಂದ್ಕೊಳ್ಬಾರ್ದು. ಹ್ಮ್ ಈಗ ಲೋಕಧರ್ಮಿ ಅಂದರೆ ಲೋಕದಲ್ಲಿ ಅರ್ಥವಾಗತ್ತೆ ಅಂತ. ಹ್ಮ್. ಲೋಕದ ಧರ್ಮ ಅಲ್ಲಿ ಇದೆ. ಹೌದು. ಈಗ ಒಬ್ಬರಿಗೆ ಬಾ ಅಂತ ಕರೆಯುವಾಗ ಇಷ್ಟು ಹೇಳಿದ್ರೆ ಗೊತ್ತಾಗತ್ತೆ. ಹ್ಮ್ ಆದರೆ ಅವನು ಹೇಗೆ ಬರಬೇಕು, ಎಲ್ಲಿ ನಿಲ್ಲಬೇಕು, ಏನು ಮಾಡಬೇಕು, ಈ ವಿಷಯಗಳ ಒಂದು ಸೂಚನೆ ಇಲ್ಲ. ಅದು ಲೋಕಧರ್ಮಿ ಅಷ್ಟೇ. ಹ್ಮ್ ಹಾಗಂತ ಒಂದು ಅದನ್ನು ಅಭಿನಯ ಮಾಡಿದರೆ ಹ್ಮ್ ಹೀಗೆ ಹೌದು. ಈಗ ಏನಾಯಿತು ಅಂದರೆ ಇದು ಲೋಕಧರ್ಮಿಯೇ ವಿಸ್ತಾರವೇ. ಇದು ನಾಟ್ಯಧರ್ಮಿ ಆಯಿತು ಅಂತಲ್ಲ. ಹೌದು, ಹೌದು, ನಾಟ್ಯಧರ್ಮಿ ಅದನ್ನು ನೀವು ತೋರಿಸ್ಬೇಕು ಅದನ್ನು. ಹೌದು, ಹೀಗೆ ಬರುವುದಕ್ಕೂ ಅದು ಹಾಗೆ ಬರೋದಕ್ಕೂ ಆವಾಗ ವ್ಯತ್ಯಾಸ. ಒಂದು ಆ ಬರುವಲ್ಲಿರುವ ಲಾಲಿತ್ಯ, ಹೌದು, ಒಂದು ಹಸ್ತಮುದ್ರೆ ಹಸ್ತಮುದ್ರೆಗೆ ಮಾಡಿ ಹೌದು. ಆ ಬರುವ ಕ್ರಿಯೆಯಲ್ಲಿರುವ ಲಾಲಿತ್ಯ ಬಂದು ನಮ್ಮ ಹತ್ತಿರ ಬಂದು ನಿಲ್ಲಬೇಕು ಎನ್ನುವ ಸೂಚನೆ ಎಲ್ಲ ಸೇರ್ಕೊಳ್ತು. ಹೌದು, ಹೀಗೆ ಬಾ ಅಂತ ಹೇಳೋದಕ್ಕೂ ಹೀಗೆ ಬಾ ಅಂತ ಅಂತ ಹೇಳೋದಕ್ಕೂ ಹೇಗೆ ಬಾ ಅಂತ ವ್ಯತ್ಯಾಸ. ಹೇಳೋದಕ್ಕೆ ಏನು ಅಂದರೆ ಹೌದು. ನಮ್ಮವನಾಗಿ ಬಾ, ನಮ್ಮ ಉಪಯೋಗಕ್ಕಾಗಿ ಬಾ, ನಮ್ಮ ಒಳಗಿರುವವನಾಗಿ ಬಾ. ಹೌದು. ಎಷ್ಟು ಅರ್ಥಗಳಿದೆ ನೋಡಿ. ಹೌದು. ಅಂದರೆ ಈಗೇನಾಯಿತು ಅಂದರೆ ಈ ಅರ್ಥ ಪ್ರಪಂಚ ಎಲ್ಲ ಮಾನಸಿಕವಾದ ಅರ್ಥ ಪ್ರಪಂಚ. ಅಷ್ಟನ್ನೂ ಒಬ್ಬ ಪ್ರೇಕ್ಷಕರಿಗೆ ತಲುಪಿಸುವ ದೃಷ್ಟಿಯಿಂದ ಇದು ನಾಟ್ಯಧರ್ಮಿ ಆಯಿತು. ನಿಜ. ಹಾಗಂತ ಇದನ್ನು ನೀವು ಮನೆಯಲ್ಲೂ ಮಾಡ್ಬೋದು. ಯಾರೂ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅವನು ಹಾಗೆ ಬಂದು ಇಟ್ಬಿಡ್ತಾರೆ ಅಷ್ಟೇ. ನಾಟಕ ತಂದು ಬಿಡ್ತಾರೆ ಕೊನೆಗೆ. ಅದು ನಾಟಕ ಅಂತ ಅವರೂ ಬೇಸರ ಮಾಡ್ಕೊಳ್ತಾರೆ. ಹೌದು. ಅದಕ್ಕಿಂತ ಹೆಚ್ಚಾಗಿ ಈ ಸೂಚನೆಗಳು ಅಗತ್ಯವಿಲ್ಲ ಲೋಕಕ್ಕೆ. ಹೌದು ಹೌದು ಹೌದು. ಸಹೃದಯನಿಗೆ ಅದರ ಅಗತ್ಯ ಇದೆ. ಸಾಮಾನ್ಯ ಮನೆ ನಮ್ಮ ಮಕ್ಕಳಿಗೆ ಇದರ ಅಗತ್ಯ ಇಲ್ಲ. ಬಾರೋ ಹೋಗು ಅಂತ ಹೇಳಿದ್ರೆ ಆಯ್ತು ಅಷ್ಟೇ ಅಲ್ವಾ. ಹೌದು. ಆದ್ದರಿಂದ ನಾಟ್ಯಧರ್ಮಿ ಎಂಬುದು ಲೋಕಧರ್ಮಿಯ ವಿಸ್ತಾರವಾಗಿ ಕಂಡರೂ ಲೋಕವನ್ನು ದಾಟುವ ಒಂದು ಪ್ರಯತ್ನ ಅಲ್ಲಿದೆ. ಹಾಗಾದ್ರೆ ಸಿನಿಮಾ ಅಥವಾ ಈ ಹೊತ್ತಿನ ಆಧುನಿಕವಾದಂತಹ ಎಷ್ಟೋ ಮಾಧ್ಯಮಗಳು ಅಥವಾ ಕಲಾ ಪ್ರಪಂಚ, ಧಾರಾವಾಹಿಗಳಾಗಿರ್ಲಿ, AI ತಂತ್ರಜ್ಞಾನಗಳಾಗಿರ್ಲಿ, ಫೋಟೋಗ್ರಫಿ ಆಗಿರ್ಲಿ, ವಿಡಿಯೋಗ್ರಫಿಗಳು, ಕ್ಯಾರಿಕೇಚರು, ಕಾರ್ಟೂನು ಇತ್ಯಾದಿಗಳನ್ನ ನಾವು ಹೇಗೆ ಅನ್ವಯಿಸ್ಕೊಳ್ಬೇಕು? ಸುಲಭವಾಗಿದೆ. ಎಲ್ಲದೂ ಕಲೆ ಆಗಬಹುದು. ನಮಗದೇನು ಪಕ್ಷಪಾತ ಇಲ್ಲ. ನೀವು ಅಂತಹ ಒಂದು ಲೋಕಾತೀತ ಸ್ಥಿತಿಯನ್ನು ತಲುಪಿಸಿದರೆ ಯಾವುದು ಕಲೆ ಅಲ್ಲ. ಎಲ್ಲ ಕ್ರಿಯೆಗೂ ಕಲೆಯಾಗುವ ಯೋಗ್ಯತೆ ಇದೆ. ನಾವು ಅದರಿಂದಲೇ ಅದು ಕಲೆ ಹೌದು ಅಲ್ವೋ ಅಂತ ಹೇಳೋದು ಅದರ ಪ್ರಭಾವದಿಂದ. ಆ ಪ್ರಭಾವವನ್ನು ಉಂಟು ಮಾಡ್ತಾ ಇದ್ದರೆ ಅದು ಕಲೆ ಆಗತ್ತೆ. ಇಲ್ಲದೆ ವಸ್ತುವಿನಲ್ಲಿ, ಈಗ ಪಾತ್ರದಲ್ಲಿ. ಎಲ್ಲದರಲ್ಲೂ ಪಾತ್ರ ಇರಬಹುದು, ಕ್ರಿಯೆ ಇರಬಹುದು, ಅಥವಾ ವ್ಯಕ್ತಿಗಳಿರಬಹುದು, ಎಲ್ಲರೂ ಕೂಡ ಅಂತಹ ಒಂದು ಪ್ರಭಾವವನ್ನು ಮಾಡಬೇಕು. ಲೋಕಾತೀತವಾದ ಪ್ರಭಾವ ಮಾಡುವ ಶಕ್ತಿ ಬಂದರೆ, ಕೌಶಲ ಬಂದರೆ, ಅಥವಾ ಅಂತಹ ಒಂದು ಪರಿಕರ ಸೇರಿಕೊಂಡ್ರೆ ಅದು ಅಲೌಕಿಕ ಆಗತ್ತೆ. ಸಿನಿಮಾ ಅಂತಂದರೆ ಅಲೌಕಿಕ ಅಲ್ಲ ಅಂತಲ್ಲ. ಸಿನಿಮಾ ಎಂಬುದು ಜೀವನದ ಚಿತ್ರಣವಾದರೂ ಹೇಗೆ ಯಾವ ಜೀವನ ನಾವು ಬಯಸಬೇಕು ಎನ್ನುವ ಚಿತ್ರಣವೂ ಆಗಿರುತ್ತೆ. ಹೌದು ಹೌದು ಹೌದು. ಯಾವ ಜೀವನದಿಂದ ದೂರ ಹೋಗಬೇಕು ಎನ್ನುವ ಚಿತ್ರಣವೂ ಆಗಿರುತ್ತೆ. ಆದ್ದರಿಂದ ಅದರ ಪ್ರಭಾವವನ್ನು ಗಮನಿಸಬೇಕು. ನಾವು ಪ್ರಭಾವವನ್ನು ನಾನು ನನ್ನ ಕೌಮಾರ ವಯಸ್ಸನ್ನು ನೋಡಿದ ಒಂದು ಚಿತ್ರದ ಒಂದು ಅಭಿನಯ ಈಗಲೂ ನೆನಪಿದೆ ನನಗೆ. ನನಗೆ ರೋಮಾಂಚ ಆಗತ್ತೆ ಈಗ ನೆನಪಾದರು. ನಾಯಕ ಆ ಶಬ್ದವನ್ನೇ ನಾನು ಭರತನ ಒಂದು ಹಿನ್ನೆಲೆಯಲ್ಲಿ ಬಳಸ್ತಾ ಇರೋದು. ಅಲ್ಲಿ ಹೀರೋಯಿನ್ ಅಂತ, ಹೌದು. ಅದು ಬೇರೆ. ಅದು ಹೀರೋಯಿನ್ ಅಂತಂದರೆ ಆ ವ್ಯಕ್ತಿಯ ಒಳಗಡೆ ಹೀರೋ ಇದ್ದರೆ ಅವಳು ಹೀರೋಯಿನ್ ಆಗ್ತಾಳೆ, ಹೌದು, ಹೌದು. ಅಷ್ಟೇ ಇರೋದು. ಈಗ ಹಾಗೆ ಆಗಿದೆ. ಇರಲಿ. ಒಂದು ದೋಣಿಯ ಮೇಲೆ ಸಾಗ್ತಾ ಇದೆ ಒಂದು ನೌಕೆ. ಹೋಗ್ತಾ ಇರುವಾಗ ಸಮುದ್ರವನ್ನು ಸೀಳಿಕೊಂಡು ದೋಣಿ ಹೋಗ್ತಾ ಇದೆ. ಆ ಪಕ್ಕದಲ್ಲಿ ನಾಯಿಕೆ ಇದ್ದಾಳೆ, ಈ ಪಕ್ಕದಲ್ಲಿ ನಾಯಕ ಇದ್ದಾನೆ. ಇಬ್ಬರು ಮಾತಾಡ್ತಾ ಇದ್ದಾರೆ. ಅವರು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡಿದವರು ಮದುವೆ ಬೇರೆಯವ್ರ ಜೊತೆಗೆ ಆಗಿರುತ್ತೆ ಇಬ್ಬರಿಗೂ. ಸಿನಿಮಾ ವಸ್ತು ಅದು. ಇದು ಲೋಕದಲ್ಲೂ ಇಂಥ ವಸ್ತು ಇದೆ. ಯಾಕೆ ಹೀಗೆ ಮಾಡಿದೆ, ನನ್ನ ಬಗ್ಗೆ ನಿಮಗೆ ಪ್ರೀತಿ ಇರಲಿಲ್ವಾ ಅಂತ ನಾಯಕ ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋಕೆ ಅವಳು ಹಾತೊರಿತಾಳೆ, ಉತ್ತರ ಬರೋಲ್ಲ. ನೋಡಿ ಎಂಥ ಸನ್ನಿವೇಶ ಇದು. ಹೌದು, ಗಂಟಲಲ್ಲೇ ಸಿಕ್ಕಾಕೊಂಡಿದೆ ಉತ್ತರ. ಅದನ್ನು ಅಭಿನಯಿಸಬೇಕಲ್ಲ. ಹೌದು ಹೌದು. ಈ ಅಭಿನಯವನ್ನು ಸಿನಿಮಾ ಚಿತ್ರರಂಗ ಹಿಡಿದಿದೆ, ಸೆರೆ ಹಿಡಿದಿದೆ. ನಂಗೆ ಈಗ ಕೂಡ ಅದು ನಮ್ಗೆ ಅಷ್ಟು ಎಂಥ ಅದ್ಭುತ ಸನ್ನಿವೇಶ ಆಯಿತು ಅಂತ. ಅವಳದು ಬಾಬ್ ಕಟ್ ಮಾಡಿದ ಹೀರೋಯಿನ್ ಅವಳು, ಉದ್ದ ಜಡೆ ಏನಿಲ್ಲ. ಆದರೆ ಆ ಗಾಳಿಗೆ ಅವಳ ಕೂದಲು ಎರಡು ಪಾಲಾಗಿ ಹಂಚ್ಕೊಂಡು ಬಂದು ಕುತ್ತಿಗೆಯನ್ನು ಸುತ್ತಕೊಳ್ತು. ಇಷ್ಟೇ ಇರೋದು ಅಭಿನಯ. ಕಣ್ಣಲ್ಲಿ ನೀರು, ಆದ್ರೆ ಕಣ್ಣೀರು ಅವಳಿಗೆ ಸಹಜವಾಗಿ ಬಂದಿರಲಿಕ್ಕಿಲ್ಲ. ಈಗೆಲ್ಲ ಅದೇನೋ ಪ್ರಯೋಗ ಮಾಡ್ತಾರಲ್ಲ, ಕೃತಕವಾದ ಕಣ್ಣೀರು. ನಮಗದು ಕೃತಕವಾಗಿ ಕಾಣೋಲ್ಲ. ಯಾಕೆಂದರೆ ಅಂಥ ಒಂದು ಗೆಸ್ಚರ್ ಇತ್ತು ಅವಳಲ್ಲಿ. ಆ
ಕೂದಲು ಹಂಚಿಕೊಂಡು, ತಲೆಯ ಕೂದಲು ಹಂಚಿಕೊಂಡು ಅವಳ ಕುತ್ತಿಗೆಯನ್ನು ಎರಡು ಹೇಗೆ ಸುತ್ತಾಗಿ ಬಂತು. ಅದನ್ನು ಅವನು ಕ್ಯಾಪ್ಚರ್ ಮಾಡಿದ್ದಾರೆ. ಅದ್ಭುತ ಅಂತ ಅನಿಸ್ತು. ಅದ್ಭುತ ಅದು. ಅಂದರೆ ಹೇಗಿದೆ ಅಂತಂದರೆ, ಈ ಹೃದಯ ಮತ್ತು ತರ್ಕ ಇವೆರಡರ ಒಂದು ಸಂಘರ್ಷವನ್ನು ಕಂಠದಲ್ಲಿ ತೋರಿಸಿದ್ದಾರೆ ಅದ್ಭುತವಾಗಿ. ತಲೆ ಕೂದಲು ಮೇಲಿಂದ ಬರೋದಲ್ವಾ, ಹೇಳಬೇಕು ಎಂಬ ಉತ್ಕಟವಾದ ಅಪೇಕ್ಷೆ ಕೆಳಗಿಂದ ಬರುತ್ತೆ, ಹೇಳಲಿಕ್ಕೆ ಅದನ್ನು ತಡೆಯುವಂತಹ ಒಂದು ತಾರ್ಕಿಕವಾದ ಬುದ್ಧಿ ತಲೆಯಿಂದ ಬರುತ್ತೆ. ಆ ಸಂಘರ್ಷ ಅವಳಲ್ಲಿ ಆಗ್ತಾ ಇರೋದನ್ನು ಸರಿ ಹೇಳಿದ ಒಂದು ಕಾವ್ಯ ಅದು, ಕಾವ್ಯ. ಅದರಿಂದ ಸಿನಿಮಾ ರಂಗದಲ್ಲೂ ಸಾಧ್ಯ ಇದು. ನೀವು ಯಾವುದನ್ನು ಕೂಡ ಕಲೆಯಾಗಿಸಬಹುದು, ಆದರೆ ಕಲೆಯಾಗಿಸುವ ಕೌಶಲ ಅವನಲ್ಲಿರಬೇಕು. ಅದನ್ನು ಲೋಕವನ್ನು ಅಂದರೆ ಈ ಲೋಕದ ಮರ್ಯಾದೆ ದಾಟಿಸುವ ಒಂದು ಕೌಶಲ ಅವರಿಗಿರಬೇಕು. ಆ ಭಾವಕೌಶಲ ಅವರಿಗಿದ್ದರೆ ಯಾವುದನ್ನೂ ಕಲೆ ಮಾಡ್ಬೋದು. ಈಗ ಮಾತನಾಡುವುದು ಕಲೆ ಅದು ಹೇಗೆ? ಈಗ ನಾವೆಲ್ಲ ಮಾತಾಡೋದು ನಮ್ಮ ಅಭಿಪ್ರಾಯ ತಿಳಿಸೋಕೆ ಮಾತ್ರ. ಎಲ್ಲರೂ ಆವಾಗದ ಲೌಕಿಕ, ಎಲ್ಲರೂ ಬಳಸುವ ಮಾತನ್ನೇ ಒಂದು ಭಾವನಾತ್ಮಕವಾದ ಪ್ರಪಂಚ ನಿರ್ಮಾಣಕ್ಕೆ ಬಳಸಿಕೊಂಡಾಗ ಆವಾಗ ಅದು ಕವಿಯ ಕಲೆ ಆಯಿತು. ಕವಿಯಾದವನಿಗೆ ಮಾತ್ರ ಸಾಧ್ಯ. ಆವಾಗ ಮಾತು ಕಲೆ ಆಗೋದು ಹಾಗೆ, ಅಡುಗೆ ಕಲೆ ಆದದ್ದು ಹಾಗೆ, ಬಟ್ಟೆ ಒಗೆಯೋದು ಒಂದು ಕಲೆ. ಬಟ್ಟೆಗೆ ಪೆಟ್ಟಾಗಬಾರ್ದು, ಕೊಳೆ ಹೋಗ್ತಾ ಇರಬೇಕು. ಇಲ್ಲದೇ ಇದ್ದರೆ ಬಟ್ಟೆ ಹರಿದು ಹೋಗುತ್ತೆ, ಕೊಳೆ ಹಾಗೆ ಇರುತ್ತೆ. ಎಷ್ಟು ಸಾರಿ ನಾವು ಅಂದ್ಕೊಳ್ತೇವೆ, ನೋಡಿ ಕೊಳೆ ಹೋಗಿಲ್ಲ ಅಂತ ಹೇಳ್ತೇವೆ, ಅದು ಕಲಾತ್ಮಕ ಅಲ್ಲ. ಆದರೆ ಕೊಳೆ ಹೋಗಬೇಕು, ಬಟ್ಟೆ ಹಾಳಾಗಬಾರ್ದು. ಆ ವಿಧಾನದಲ್ಲಿ ಬಟ್ಟೆ ಹೋಗಿದರೆ ಅದು ಒಂದು ಕಲೆಯೇ. ಹಾಗಿದ್ರೆ ಬದುಕೆಲ್ಲವೂ ಕಲೆ. ಅದರಿಂದ ಕಲಾತ್ಮಕವಾದ ಬದುಕು ಅಂತ ಹೇಳಿದ್ದಾರೆ. ಇದೇ ನಾವು ಬಹಳ ಹಿಂದೆ ಆಡಿದ ಮಾತನ್ನು ನೀವು ನೆನಪಿಸಿದ ಹಾಗಾಯಿತು. ಕಲಾರಂಗ ಮತ್ತು ಜೀವನ ರಂಗ ಅಂತ ಬಂದಿದ್ದು ಅದಕ್ಕಾಗಿ. ಒಬ್ಬ ಕಲಾತ್ಮಕವಾಗಿ ಶ್ವಾಸ ನಿಶ್ವಾಸ ಮಾಡಿದರೆ, ಪ್ರಾಣಾಯಾಮ ಕಲಾತ್ಮಕ ಅಲ್ವಾ? ಪೂರಕ, ಕುಂಭಕ, ರೇಚಕ ಅದರಲ್ಲಿ ಆ ಲಯವನ್ನು ಸಾಧಿಸಿಬಿಟ್ರೆ ಅವನ ಉಸಿರಾಟ ಕಲಾತ್ಮಕ ಅಲ್ವಾ? ಹಾಗಾದ್ದರಿಂದ ಕಲಾತ್ಮಕ. ಕೆಲವು ಜನರ ಭ್ರೂಭಂಗದಲ್ಲಿ ಒಂದು ಕಲೆ ಕಾಣುತ್ತೆ ನಮಗೆ. ಅವರು ಹುಬ್ಬು ಹಾರಿಸುವ ಕುಣಿಸುವ ವಿಧಾನದಲ್ಲೇ ಎಷ್ಟು ಅಭಿಪ್ರಾಯ ತಿಳಿಸ್ತಾರೆ ಅಂದರೆ, ಭ್ರೂಭಂಗ ಕಲೆ ಆದದ್ದು ಹೇಗೆ? ಈಗ ಸೊಳ್ಳೆ ಕೂತರೂ ನಾವು ಭ್ರೂಭಂಗ ಮಾಡ್ತೇವೆ, ಹುಬ್ಬನ್ನು ಮುರಿತೇವೆ, ಕೂತ ಸೊಳ್ಳೆ ಹಾರಲಿ ಅಂತ. ಆವಾಗ ಅದು ಲೌಕಿಕ, ಸೊಳ್ಳೆ ಹಾರಿತು ಅಷ್ಟೇ. ಅದೇ ಇನ್ನೊಬ್ಬರನ್ನು ಏರಿಸೋದು, ಇಳಿಸೋದು, ಹತ್ತಿರ ಕರೆಯೋದು, ದೂರ ಮಾಡೋದು ಎಲ್ಲ ಹುಬ್ಬೆ. ಆವಾಗ ಅದು ಕಲೆ. ಬಹಳ ಸೂಕ್ಷ್ಮವಾದಂತಹ ವಿಷಯ ಅಂತ ಅನಿಸುತ್ತೆ. ಅಂದರೆ ಕಲೆಯಾಗಿಸುವುದು, ಕಲೆಯಾಗದೇ ಇರೋದು, ಅದರ ನಡುವೆ ಹೆಚ್ಚು ಅಂತರ ಇಲ್ಲ. ಅದ ಕಲೆ ಪರಿಣಾಮದಿಂದ ಹೇಳ್ಬೋದು. ಪರಿಣಾಮವನ್ನು ಕೊಡದೇ ಇದ್ದಾಗ ಅದು ಕಲೆ ಆಗಲಿಲ್ಲ. ಪರಿಣಾಮವನ್ನು ಕೊಟ್ಟರೆ ಯಾವುದೂ ಕಲೆಯಾಗ್ಬೋದು. ಆದ್ದರಿಂದ ಕ್ರಿಯೆಗೆಲ್ಲವೂ ಕಲೆಯಾಗಬಹುದು, ಆದರೆ ಕ್ರಿಯೆ ಅಲ್ಲದೇ ಇರುವ ಕಲೆ ಇಲ್ಲ. ಅದನ್ನು ಗಮನಿಸಬೇಕು. ಬಹಳ ಸೊಗಸಾಗಿ ಈ ಸಂಚಿಕೆಯನ್ನು ನೀವು ನಿರೂಪಿಸಿಕೊಟ್ರಿ. ಇದರ ಮತ್ತೊಂದು ವಿಸ್ತಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಕಾಣೋಣ. ನಿಮಗೆ ಹೃತ್ಪೂರ್ವಕವಾದಂತಹ ಕೃತಜ್ಞತೆಗಳು, ಅಭಿವಾದನೆಗಳು. ನಮಸ್ಕಾರ. ವೀಕ್ಷಕರೇ, ಕೇಳಿದ್ರಲ್ಲ, ನಿಮಗಿಷ್ಟ ಆಯ್ತಾ? ಹಾಗಿದ್ರೆ ಆಸಕ್ತರಿಗೆ ಹಂಚಿ. ನಮ್ಮಲ್ಲಿ ವಿಷಯನಿಷ್ಠವಾದಂತಹ ಕೋರ್ಸ್ಗಳು ಬಹಳಷ್ಟಿದೆ. ಅದನ್ನು ನೀವು ಪರಿಶೀಲಿಸಿ ನೋಂದಾಯಿಸಿಕೊಂಡು ಕಲಿಯಬಹುದು. ಹಾಗೆಯೇ ಪುಸ್ತಕಗಳು ಕೂಡ ಲಭ್ಯ ಇದೆ, ಅವನ್ನು ಕೂಡ ಖರೀದಿಸಿ ಓದಬಹುದು. ಮತ್ತು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿರುವಂತಹ ಗುಂಪು ಪುಟ ಖಾತೆಗಳನ್ನು ನೀವು ಪರಿಶೀಲಿಸಿದರೆ ಈ ಭರತಾಂತರಂಗ ಸಂಚಿಕೆಗಳಷ್ಟೇ ಅಲ್ಲದೆ ಈ ಹಿಂದಿನ ಅದೆಷ್ಟೋ ವಿಷಯನಿಷ್ಠವಾದಂತಹ ಅಧ್ಯಯನಪೂರ್ಣವಾದ ಎಷ್ಟೋ ಸರಣಿ ಕಾರ್ಯಕ್ರಮಗಳನ್ನು ನೀವು ಆಲಿಸಬಹುದು. ಬನ್ನಿ, ಈ ಕಾರ್ಯಕ್ರಮವನ್ನು ನಾವು ಮತ್ತಷ್ಟು ಯಶಸ್ವಿ ಮಾಡೋಣ. ನಿಮ್ಮ ಪ್ರೀತಿ, ಬೆಂಬಲ, ಹಾರೈಕೆ ನಮಗೆ ಬೇಕು, ನಮ್ಮನ್ನು ಪೊರೆಯಬೇಕು. ನಾವು ಇನ್ನೊಂದಷ್ಟು ಹೆಜ್ಜೆಗಳನ್ನು ಇಡೋದಕ್ಕೆ ಅದು ಸಹಕಾರಿಯಾಗಿರಬೇಕು. ಬನ್ನಿ, ಸಿಗೋಣ. ನಮಸ್ಕಾರ. ಚೇತ ಪ್ರಸಾದ ಸದನಂ ವಸತಿಂ ಸುವಾಚಾಂ ಸತ್ವೃತ್ತದರ್ಶನತಲಂ ರಸವರ್ತ್ಮಗಂ ಯಂ ಲೋಕಪ್ರಸಿದ್ಧ ಪುರುಷಾರ್ಥ ವಿಹಾರ ಭೂಮಿಂ ಭೋ